ಮರಾಠಾ ವಿದ್ಯಾ ಪ್ರಸಾರಕ ಮಂಡಳದ ಸುಧಾರಣಾ ಹೋರಾಟ ಸಮಿತಿ, ಪ್ರತಿಮಾ ಪ್ರಾಜಾ ಕಾಂಪ್ಲೆಕ್ಸ್, ಗಾಂಧಿ ಚೌಕ ಹತ್ತಿರ, ಧಾರವಾಡ 5,80,001. ಮಾನ್ಯ ಪತ್ರಿಕಾ ಮಿತ್ರರಿಗೆ, ನಾವು ಮರಾಠಾ ಸಮಾಜದ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವ ಉದ್ದೇಶ ಅಥವಾ ಆಸೆ ಹೊಂದಿಲ್ಲ. ಆದರೆ ಇಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅಧಿಕಾರದ ದುರುಪಯೋಗ ಹಾಗೂ ಸಮಾಜದ ಹಕ್ಕುಗಳ ಮೇಲಿನ ದಾಳಿಗಳ ಬಗ್ಗೆ ಮೌನವಾಗಿರುವುದು ಸಮಾಜಕ್ಕೆ ದ್ರೋಹ ಮಾಡಿದಂತಾಗುತ್ತದೆ ಎಂಬ ಭಾವನೆಯಿಂದ ಈ ಹೋರಾಟಕ್ಕೆ ಮುಂದಾಗಿದ್ದೇವೆ. ತಪ್ಪು ನಡೆದಾಗ ಅದನ್ನು ತಪ್ಪು ಎಂದು ಧೈರ್ಯವಾಗಿ ಹೇಳುವುದು ಪ್ರತಿಯೊಬ್ಬ ಸಮಾಜ ಬಾಂಧವನ ಕರ್ತವ್ಯ. ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿಯ ಸಂದೇಶವನ್ನು ನೀಡುತ್ತಿದ್ದೇವೆ ಎಂಬುದನ್ನು ಪ್ರತಿಯೊಬ್ಬರೂ ಆತ್ಮಪರಿಶೀಲನೆ ಮಾಡಬೇಕು. ಮರಾಠಾ ವಿದ್ಯಾ ಪ್ರಸಾರಕ ಮಂಡಳದ ಆಡಳಿತ ಮಂಡಳಿಯವರು ಸಮಾಜದ ಬೈಲಾ ಪ್ರಕಾರ ಸತತ 2 ಅವಧಿಗಳ ಕಾಲ ಅಧಿಕಾರ ನಡೆಸಿದ ನಂತರವೂ ಮತ್ತೆ ಅಧಿಕಾರದ ಆಸೆಯಿಂದ ಆಡಳಿತ ಮಂಡಳಿಯ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಡಿಸಾಲ್ವ್ ಮಾಡಿ ತಮ್ಮ ಸ್ವಾರ್ಥ ಹಾಗೂ ಅಧಿಕಾರಶಾಹಿ ಧೋರಣೆಯನ್ನು ಮುಂದುವರಿಸಲು ಯತ್ನಿಸುತ್ತಿರುವುದು ಸಮಾಜದ ಜನರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದು ಸಮಾಜದ ಪ್ರಜಾಪ್ರಭುತ್ವ ಹಕ್ಕಿನ ಮೇಲಿನ ನೇರ ದಾಳಿಯಾಗಿದೆ. ಸಮಾಜದ ಸದಸ್ಯರ ಅಭಿಪ್ರಾಯ, ಹಕ್ಕು ಹಾಗೂ ವಿಶ್ವಾಸವನ್ನು ತುಳಿಯುವ ಯಾವುದೇ ಪ್ರಯತ್ನವನ್ನು ಸಮಾಜ ಎಂದಿಗೂ ಕ್ಷಮಿಸುವುದಿಲ್ಲ. ಇಂದೇ ಸಮಾಜದ ಜನರು ಮೌನವಾಗಿದ್ದರೆ ಮುಂದಿನ ದಿನಗಳಲ್ಲಿ ಇಂತಹ ಸ್ವಾರ್ಥಪರ ಅಧಿಕಾರಶಾಹಿಗಳು ಸಮಾಜವನ್ನು ತಮ್ಮ ಖಾಸಗಿ ಆಸ್ತಿಯಂತೆ ನಡೆಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ಸಮಾಜದ ಸಮಸ್ತ ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಜಾಗೃತ ನಾಗರಿಕರು ಕೂಡಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸಮಾಜದ ಗೌರವ, ಹಕ್ಕು ಮತ್ತು ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಇಂತಹ ಸ್ವಾರ್ಥಪರ ಅಧಿಕಾರಶಾಹಿ ವ್ಯಕ್ತಿಗಳ ವಿರುದ್ಧ ಸಮಾಜದ ಜನರು ಒಗ್ಗಟ್ಟಾಗಿ ಹೋರಾಟ ನಡೆಸುವುದು ಅವಶ್ಯಕವಾಗಿದೆ. ಸಮಾಜದ ಹಿತಚಿಂತಕರು ಮೌನ ವಹಿಸದೆ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿದೆ. ಈ ಹೋರಾಟವು ಯಾವುದೇ ವ್ಯಕ್ತಿಗತ ದ್ವೇಷಕ್ಕಾಗಿ ಅಲ್ಲ, ಕೆಲ ಸ್ವಾರ್ಥಪರ ಅಧಿಕಾರಶಾಹಿ ವ್ಯಕ್ತಿಗಳ ವಿರುದ್ಧ ಹಾಗೂ ನಮ್ಮ ಸಮಾಜದ ಹಕ್ಕು ಮತ್ತು ಅಸ್ತಿತ್ವವನ್ನು ಉಳಿಸುವ ಉದ್ದೇಶದಿಂದ ನಡೆಯುತ್ತಿರುವ ಹೋರಾಟವಾಗಿದೆ. ಆದುದರಿಂದ ದಿನಾಂಕ ಜೂನ್ 1, 2026 ಸೋಮವಾರ ಬೆಳಿಗ್ಗೆ 11:00 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಸಮಾಜದ ಪ್ರತಿಯೊಬ್ಬರೂ ನೈತಿಕ ಹಾಗೂ ಸಾರ್ವಜನಿಕ ಬೆಂಬಲ ನೀಡಬೇಕೆಂದು ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಸಮಾಜದ ಹಿತಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಸಮಾಜದ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ತನ್ನ ಸಮಾಜದ ಗೌರವಾನ್ವಿತ ಪ್ರತಿನಿಧಿಯಾಗಿರುವ ಮುಖ್ಯ ಬೇಡಿಕೆಗಳು: ಸರ್ವಸಾಧಾರಣ ಸಭೆಯನ್ನು ಬೈಲಾ ಪ್ರಕಾರ ತಕ್ಷಣ ಕರೆಯಬೇಕು. ನಮಸ್ಕಾರ ಹಾಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾವೊಂದು ಮರಾಠಾ ವಿದ್ಯಾ ಪ್ರಸಾರಕ ಮಂಡಳ ಸುಧಾರಣಾ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ದೇವೆ. ನಮ್ಮ ಧಾರವಾಡದಾಗ ಮರಾಠಾ ವಿದ್ಯಾ ಪ್ರಸಾರಕ ಮಂಡಳ ಸವದತ್ತಿ ರೋಡ್ ರಾಮ್ ಜಾಧವ್ ಮಾರ್ಗದಾಗ ಐತಿ. ಅದಕ್ಕೆ ಕಳೆದ ಈಗೇನು ನಮ್ಮ ಚುನಾವಣೆ ಚಾಲೂ ಮಾಡ್ತಾ ಇದ್ದಾರೆ, ಇದ್ದಂಥ ಆಡಳಿತ ಮಂಡಳಿ ಏನು ಮಾಡಿದ್ದಾರೆ ಅಂತಂದ್ರೆ, ಅವಧಿಗೆ ಮುನ್ನವೇ ಡಿಸಾಲ್ವ್ ಮಾಡಿದ್ದಾರೆ. ಈ ಅವಧಿಗೆ ಮುನ್ನ ಡಿಸಾಲ್ವ್ ಯಾಕೆ ಮಾಡಿದ್ರಿ ಅಂತ ನಾವು ಕೇಳಿದಾಗ 6 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಡಿಸಾಲ್ವ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾವು ನಿಮಗೆ 3 ವರ್ಷ ಮ್ಯಾಂಡೇಟರಿ ಕೊಟ್ಟೇವಿ, 3 ವರ್ಷ ಅಧಿಕಾರ ನೀವು ಅನುಭವಿಸ್ರಿ ಅಂತೇಳಿ. ಹೋದ ವರ್ಷ 3 ವರ್ಷ ಮಾಡಿದ್ದಾರೆ, ಈ ವರ್ಷ 3 ವರ್ಷ ಆಡಳಿತ ಮಂಡಳಿ ಮಾಡಿದ್ದಾರೆ. ಸತತವಾಗಿ 2-3 ವರ್ಷ ಮಾಡಿದಾಗ ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತೇಳಿ ನಮ್ಮ ಬಾಯ್ಲಾ ಹೇಳ್ತೈತಿ. ಮರಾಠಾ ವಿದ್ಯಾ ಪ್ರಸಾರಕ ಮಂಡಳ ಬಾಯ್ಲಾ ಹೇಳ್ತೈತಿ. ಇವರು ಆಡಳಿತ ಮಂಡಳಿಯವರು ಮುಂದಿನ ಸರ್ತಿ ನಾವೇ ಚುನಾವಣೆಗೆ ಬರ್ಬೇಕನ್ನುವಂತ ಒಂದು ದುರುದ್ದೇಶ ಇಟ್ಕೊಂಡು ಅಡ್ವಾನ್ಸ್ ಡಿಸಾಲ್ವ್ ಮಾಡ್ಸಕ್ ಹಚ್ಚಿದ. ಇದು ಸಮಾಜಕ್ಕೆ ಅನ್ಯಾಯ. ಈ ರೀತಿ ಯಾವತ್ತು ಸಮಾಜಕ್ಕೆ ಕಗ್ಗೋಲೆ ಆಗುವಂತ ಕೆಲಸ ಮಾಡಬಾರ್ದು, ಪ್ರಜಾಪ್ರಭುತ್ವ ಕಗ್ಗೋಲೆ ಆಗುವಂತ ಕೆಲಸ ಮಾಡಬಾರ್ದು ಅಂತೇಳಿ ನನ್ನ ಒಂದು ಉದ್ದೇಶ. ಯಾಕಂದ್ರೆ ನಾವು ಇಂಥವೆಲ್ಲ ಘಟನೆಗಳ ನಡೆದಾಗ ಸಮಾಜದ ಹಿತಚಿಂತಕರು, ಹಿರಿಯರು, ಯುವಕರು ಇವರೆಲ್ಲರೂ ಎಚ್ಚೆತ್ಕೊಂಡ್ ನಾಳೆ ಸಮಾಜದ ಪರವಾಗಿ, ನ್ಯಾಯದ ಪರವಾಗಿ ಕೆಲಸ ಮಾಡ್ಬೇಕಾಕೈತಿ. ಇವತ್ತು ನಾವು ಸತತ ಎಷ್ಟು ಸರ್ತಿ ಚುನಾವಣೆ ಆಗೈತಿ. ನಾ ಇವತ್ತಿನ ಮಟ್ಟ ಚುನಾವಣೆ ನಿಂತೇನಿ, ಫಸ್ಟ್ ಪ್ಯಾನಲ್ನ ನಿಂತಿದ್ದೇನೆ. ಆ ಬಗ್ಗೆ ಇವತ್ತಿನ ಮಟ್ಟ ಚುನಾವಣೆಗೆ ನಿಂತಿಲ್ಲ. ನಾನು ಯಾವಾಗ ಸಮಾಜದಾಗ ಅನ್ಯಾಯ ಆಗೈತಿ ಅವತ್ತು ಧ್ವನಿ ಎತ್ತುವಂತ ಕೆಲಸ ಬಸವರಾಜ್ ಜಾಧವ್ ಅಂಡ್ ಟೀಮ್ ಮಾಡಿದ್ವಿ. ಅದನ್ನ ಹಿಂದಕ್ಕೂ ಮಾಡೈತಿ, ಇವತ್ತು ಮಾಡತ್ತೀನಿ, ಮುಂದಿನ ದಿನದಾಗೂ ಮಾಡ್ತೀನಿ. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾ ಚುನಾವಣೆ ನಿಂದ್ರಂಗಿಲ್ಲ. ನನ್ನ ತತ್ವ ಸಿದ್ಧಾಂತಗಳ ಒಪ್ಪಿಕಾಸ ಯಾರ ನೀನ್ ಸಪೋರ್ಟ್ ಬೇಕಂತ ಕೇಳಿದ್ರೆ ನಾ ಅವತ್ತು ಅವ್ರ ತತ್ವ ಸಿದ್ಧಾಂತಗಳು ಸರಿ ಅದಾವಿಲ್ಲೋ ನೋಡ್ಕೊಂಡು ಅವ್ರು ಸಪೋರ್ಟ್ ಮಾಡ್ತೇನೆ, ವಿನಃ ಮಾಡಕ್ ಹೋಗುದಿಲ್ಲ. ನಮ್ಮ ಪೂರ್ತಕ್ಕೆ ನಾವು ವೈಯಕ್ತಿಕವಾಗಿರ್ತೇವೆ. ಮತ್ ಇನ್ನೊಂದ್ ಏನ್ರಿಪ್ಪ ಅಂತ ಇದ್ರಾಗ
ಡಿಸಾಲ್ವ್ ಮಾಡೋಕ್ಕಿಂತ ಮುಂಚೆಕ ಸಮಾಜ ನೀವು ಯಾವ ಕಾರಣಕ್ಕೆ ಡಿಸಾಲ್ವ್ ಮಾಡಿದ್ರಿ? ನೀವು ತಪ್ಪ ಮಾಡಿಲ್ಲ. ಮೋಹನ್ ಮೋರೆ ಅವ್ರು ಯಾವತ್ತು ಯಾವುದೇ ಕಾರಣಕ್ಕೆ ತಪ್ಪು ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಚಲೋ ಮಾಡಿದಾರ ಅವ್ರ. ಸಮಾಜಕ್ಕೆ ಜಗ ತಗೊಂಡ್ರು, ಸಂತೋಷ್ ಲಾಡ್ ಅವ್ರು ಎಲ್ಲ ಮಾಡಿಸ್ಕೊಂತ ಅಂದ್ಕೊಟ್ರು, ಸಮಾಜ ಡೆವಲಪ್ಮೆಂಟ್ ಮಾಡ್ಯಾರ. ಯಾಕೆ ಡಿಸಾಲ್ವ್ ಮಾಡುವಂತ ಅವಶ್ಯಕತೆ ಇತ್ತು? ನಾವು ಇವತ್ತಿನ ಮಟ್ಟ ಹೋಗಿ ಕಾಸ ನೀವು ಇಂಥದ್ದು ಮಾಡಿರಿ ಅಂಥದ್ದು ಮಾಡಿರಿ ರಾಜೀನಾಮೆ ಕೊಡ್ರಿ ಅಂತ ನಾವು ಯಾರು ಕೇಳಿಲ್ಲ ಅವ್ರಿಗೆ. ತಮ್ಮಕ್ಕಷ್ಟ ಡಿಸಾಲ್ವ್ ಮಾಡ್ಯಾರ. ಡಿಸಾಲ್ವ್ ಮಾಡ್ಬೇಕಂತಂದ್ರ 6 ಮಂದಿ ಸದಸ್ಯರು ರಾಜೀನಾಮೆ ಕೊಟ್ಟಾರ. ಅವಾಗ ಕೊರಂ ಭರ್ತಿ ಆಗಿಲ್ಲ ಅಂತ ಹೇಳಿ ಡಿಸಾಲ್ವ್ ಮಾಡಿದಾರ. 6 ಮಂದಿ ಏನು ಡಿಸಾಲ್ವ್ ಮಾಡಿದಾರ, 6 ಮಂದಿ ಡಿಸಾಲ್ವ್ ಮಾಡತಕ್ಕಂಥವ್ರು ಸಮಾಜ 3 ವರ್ಷಕ್ಕೊಮ್ಮೆ ಅಧಿಕಾರ ಕೊಟ್ಟಾರ. ಅಡ್ವಾನ್ಸ್ ಡಿಸಾಲ್ವ್ ಯಾಕೆ ಮಾಡಿದ್ರಿ? ಹಂಗಂದ್ರ ನೀವು ಮುಂದಿನ ಸರ್ತಿ ಅಧಿಕಾರ ನಿಮ್ದೇ ಇರ್ಬೇಕಂತನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಡಿಸಾಲ್ವ್ ಮಾಡಿರಿ ಅಂತೇಳಿ ಸಮಸ್ತ ಸಮಾಜದ ಜನ ಮಾತಾಡಕತ್ತೈತಿ, ನಾನು ಮಾತಾಡತ್ತೀನಿ. ಆದ್ರೆ ಇವತ್ತು ಅಕಸ್ಮಾತ್ ಯಾರು ಡಿಸಾಲ್ವ್ ಮಾಡಕ್ 6 ಮಂದಿ ಕಾರ್ಯಕರ್ತದಾರ, 6 ಮಂದಿ ಇದಾರು, 7 ಮಂದಿ ಇದಾರು, 8 ಮಂದಿ ಇದಾರು, ಅದಕ್ಕೆ ಸಂಪೂರ್ಣ ಮಾಹಿತಿ ಕೇಳಾಕ ಒಂದು ಲೆಟರ್ ಕೊಟ್ಟೆ. ನನಗೆ ಇನ್ನೂ ಮಟ್ಟ ಮಾಹಿತಿ ಕೊಟ್ಟಿಲ್ಲ. ಅವರು ಮುಂದಿನ ದಿನದಾಗ ಕೊಡ್ಬೋದು. ಆದ್ರ 6 ಮಂದಿ ಡಿಸಾಲ್ವ್ ನಾವು ಕೊಟ್ಟೇನಿ, ಇದು ಕಮಿಟಿ ಸರಿ ಇಲ್ಲ ಏನೋ ಒಂದೇನು ಕೊಟ್ಟರಲ್ಲ, ನಾಳೆ ಅದೇ 6 ಮಂದಿ ತಗೊಂಡು ತಮ್ಮ ಪೆನಲ್ನಾಗ ಇಟ್ಕೊಂಡು ಚುನಾವಣೆಗೆ ಹೋದ್ರ ಇದು ಸಮಾಜಕ್ಕೆ ಕೆಟ್ಟ ಹೆಸರು. ಅದ್ರ ಉದ್ದೇಶ ಏನ? ನೇರವಾಗಿ ನಾನೇ ಅಧಿಕಾರಕ್ಕೆ ಬರ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡೆ ಇದನ್ನ ಮಾಡ್ಯಾರ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ನಾನು. ಅದಕ್ಕ ಇಲ್ಲಿ ನಾವು ಮರಾಠ ಸಮಾಜದ ಯಾವುದೇ ಚುನಾವಣೆಗೆ ನಾಸ್ ಪದರ್ಸೋಂಗೇ ಇಲ್ಲ ಒಟ್ಟ ನಮಗಿಲ್ಲ. ಆದ್ರೆ ಇವತ್ತಿನ ಸಮಾಜದಲ್ಲಿ ನಡೀತಿರೋ ಸಮಾಜದ ಕಗ್ಗೋಲೆ ಬಗ್ಗೆ ಮೌನವಾಗಿರೋದು ಸಮಾಜಕ್ಕೆ ದ್ರೋಹ ಬಗೆದಂತಾಗುತ್ತದೆ. ನನ್ನ ವೈಯಕ್ತಿಕ ವಿಚಾರ. ಸಮಸ್ತ ಸಮಾಜ ಜನರು ತಪ್ಪು ನಡೆದಾಗ ತಪ್ಪು ಎಂದು ಧೈರ್ಯವಾಗಿ ಧ್ವನಿ ಎತ್ತಬೇಕಾಗೈತೆ. ಯಾಕಂದ್ರೆ ಹಿಂದಕ್ಕ ನಮಗೆಲ್ಲರಿಗೆ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿ ಧ್ವನಿ ಎತ್ತಬೇಕಂತ ಒಬ್ಬ ಸಾದಾ ಪೊಲೀಸ್ ಕಾನ್ಸ್ಟೇಬಲ್ ನನಗೆ ಇವತ್ತು ಈ ಮಟ್ಟಕ್ಕೆ ತಂದು ನಿಂದಿರ್ಸ್ಯಾರ. ಅದನ್ನ ಇವತ್ತು ಹೆಮ್ಮೆ ಪಡ್ಕೊಂತೇನೆ. ಯಾವಾಗ ತಪ್ಪು ಅಂತ ಇರ್ತೈತಿ ಅಲ್ಲಿ ಧ್ವನಿ ಎತ್ತ ಬಸವರಾಜ್ ಅಂತ ಹೇಳಿದ್ರೆ ಅವ್ರ ಹೆಸರು ಬಹಿರಂಗ ಪಡಿಸುವಂತ ಕೆಲಸ ನಾವು ಮಾಡಂಗಿಲ್ಲ. ಅದು ಯಾವಾಗ್ಲೂ ನನ್ನ ಬೆನ್ನ ಹಿಂದಿರ್ತದೆ ಅಂತ ಹೇಳಕ್ ಇಚ್ಛೆ ಪಡ್ತೈತಿ. ನಾವು ಮುಂದಿನ ಜನರಿಗೆ ಏನು ಸಂದೇಶ ಕೊಡಲು ಹೋಗುತ್ತಿದ್ದೇವೆ? ನಾವೆಲ್ಲ ಹಿರಿಯರು ಕೊಡ್ಸಿ ಏನ್ ಮುಂದಿನ ಜನರೇಷನ್ಗೆ ಏನ್ ಕೊಡ್ಬೇಕು? ನಾವು ಜನರೇಷನ್ಗೆ ಏನ್ ಕೊಡೋರು? ನೀವು ಹಿಂಗ್ ಮಾಡಿದ್ರಿ, ನಾವು ಹಿಂಗ ಮಾಡೋಣ ಇನ್ ಮುಂದೆ? ಅದು ಆಗ್ಬಾರ್ದು. ಸಮಸ್ತ ಸಮಾಜದ ಹಿರಿಯರು, ನಮ್ಮ ಮರಾಠ ವಿದ್ಯಾಪ್ರಸಾರ ಆಡಳಿತ ಮಂಡಳಿಯವರು ಸಮಾಜದ ಬೈಲಾ ಪ್ರಕಾರ ಸತತವಾಗಿ 2 ಅವಧಿಗೆ ನಡೆಸಿದ ಅಧಿಕಾರ ನಂತರ ಮತ್ತೆ ಅಧಿಕಾರ ಆಶೆಯಿಂದ ಆಡಳಿತ ಮಂಡಳಿಯ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಡಿಸಾಲ್ವ್ ಮಾಡಿಬಿಟ್ಟಾರೆ. ಸಮಾಜದ ಸದಸ್ಯರ ಅಭಿಪ್ರಾಯ, ಹಕ್ಕು, ವಿಶ್ವಾಸವನ್ನು ತುಳಿಯುವ ಕೆಲಸ ಯಾರೇ ಮಾಡಿದ್ರು ಸಮಾಜ ಅವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಈಗ ನಮ್ಮ ಸಮಾಜದ ಜನರು ಮೌನವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಸ್ವಾರ್ಥ ಅಧಿಕಾರಶಾಹಿ ವ್ಯಕ್ತಿಗಳು ಸಮಾಜವನ್ನು ತಮ್ಮ ಖಾಸಗಿ ಆಸ್ತಿಯಂತೆ ನಡೆಸುವ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಮ್ಮ ಸಮಾಜದ ಸಮಸ್ತ ಗುರು ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಜಾಗೃತ ನಾಗರಿಕರು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಸಮಾಜದ ಗೌರವ, ಹಕ್ಕು ಮತ್ತು ಪ್ರಜಾಪ್ರಭುತ್ವ ಉಳಿಯಲು ಇಂಥ ಸ್ವಾರ್ಥ ಅಧಿಕಾರಶಾಹಿ ಜನರ ವಿರುದ್ಧ ನಮ್ಮ ಸಮಾಜದ ಜನರು ಒಕ್ಕಟ್ಟಾಗಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ. ನಮ್ಮ ಸಮಾಜದ ಹಿತಚಿಂತಕರು ಅನಿಸಿಕೊಂಡವರು ಮೌನ ಧಾರಣೆ ಮಾಡದೆ ಈ ಹೋರಾಟ ಮಾಡಬೇಕಾಗಿದೆ. ಮಿತ್ರರೇ, ನೆನಪಿರಲಿ, ಈ ಹೋರಾಟವು ಕೆಲವು ಸ್ವಾರ್ಥ ಅಧಿಕಾರಶಾಹಿ ವ್ಯಕ್ತಿಗಳ ವಿರುದ್ಧ ಹಾಗೂ ನಮ್ಮ ಸಮಾಜದ ಹಕ್ಕು, ನಮ್ಮ ಅಸ್ತಿತ್ವವನ್ನು ಉಳಿಸುವ ಹೋರಾಟವಾಗಿದೆ. ಮಿತ್ರರೇ, ಹೀಗಾಗಿ ನಾವು ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವ್ದು ವ್ಯಕ್ತಿ ವಿರುದ್ಧ ಅಲ್ಲ. ಇವತ್ತೇನು ಅವ್ರು ತಪ್ಪು ಮಾಡಿದಾರ, ಯಾರ ತಪ್ಪು ಮಾಡಿರ್ತಾರ ಅದ್ರ ವಿರುದ್ಧ ನಂದು ಯಾವಾಗಲೂ ಹೋರಾಟ ಇರ್ತೈತಿ. ಮುಂದಾದ್ರೂ ಇರ್ತೈತಿ, ಹಿಂದಾದ್ರೂ ಇತ್ತು, ಮುಂದಾದ್ರೂ ಇರ್ತೈತಿ, ಇವತ್ತು ಇರ್ತೈತಿ. ಅದಕ್ಕ ನಾವು ಎಲ್ಲಾರು ಇವತ್ತು ನನ್ನ ಜೊತೆ ಇಬ್ರು ಕುಂತಿರ್ಬೋದು, ಇವ್ರು ಇಬ್ರು ಬಂದಿರ್ಬೋದು ನನ್ನ ಜೊತೆ. ಇವತ್ತು ಮುಂದಿನ ಸೋಮವಾರ ದಿನ 1ನೇ ತಾರೀಕಿಗೆ ಬೆಳಗ್ಗೆ 11ರಿಂದ ಸಾಯಂಕಾಲ 5 ಗಂಟೆ ಮಟ ನಾವು ಸಾಂಕೇತಿಕವಾಗಿ ಸಮಾಜದ ವಿದ್ಯಾಪ್ರಸಾರಕ ಮಂಡಳದ ಮುಂದೆ ಹೋರಾಟ ಮಾಡ್ಬೇಕಂತ ಮಾಡಿದೆ. ಅದಕ್ಕೆ ಸಮಸ್ತ ಸಮಾಜದ ಹಿತಚಿಂತಕರು, ಸಮಾಜ ಏಳಿಗೆ ಬಯಸೋರು ನನಗ ಸಾಥ್ ಕೊಡ್ಬೇಕಂತೇಳಿ ಕೈ ಮುಗಿದು ಕೇಳ್ಕೊಂತೇನೆ. ಯಾವಾಗ ಅನ್ಯಾಯ ಆಗ್ತೈತಿ ಅವಾಗ ದಯವಿಟ್ಟು ಬಂದ್ ಕಾಸ ಪ್ರೋತ್ಸಾಹ ಕೊಡ್ರಿ. ಸಮಾಜ ಒಳ್ಳೆ ರೀತಿಯಿಂದ ಹೋಗ್ಲಿ. ಮತ್ ಇನ್ನೊಂದು ಮೇಜರ್ ವಿಷಯ ಅಂತಂದ್ರ, ಸಮಾಜದಾಗ ಎಲ್ಲಾ ಗಣ್ಯ ವ್ಯಕ್ತಿಗಳದವ್ರು 3-4 ಮಂದಿ ಅವ್ರೆಲ್ಲಾರು ಕುಂತ ಚರ್ಚೆ ಮಾಡಿ, ನಮ್ ಸಣ್ಣ ಸಮಾಜ ಐತಿ, ದೊಡ್ಡ ಸಮಾಜ ಏನಿಲ್ಲ, ಎಲ್ಲಾರು ಸಮಾನ ಮನಸ್ಕರ ಕುಂತ ಕಾಸ ನೀವೊಂದ್ 4 ಮಂದಿ ಯಾಕೆ ಯಾವುದೇ ಕಾರಣಕ್ಕೂ ಇಲೆಕ್ಷನ್ ಮಾಡ್ಲಾರ್ಗತ್ತೆ ಕುಂತ ಕಾಸ ಬಾಡಿ ತಮ್ಮಂದ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಮಾಡ್ರಿ. ಸಮಾಜಕ್ಕೆ ಒಂದು 20-25 ಲಕ್ಷ ರೂಪಾಯಿ ಉಳಿತೈತಿ. ಇದ್ರಲಿಂತ 25 ಲಕ್ಷ ರೂಪಾಯಿ ಉಳಿದಂತ ರೊಕ್ಕವನ್ನ ತಗೊಂಡ್ಕೊಂಡ ನಾಳೆ ನಮ್ಮ ಸಮಸ್ತ ಮರಾಠ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಪುಕ್ಷಟ್ಟಿ ಮಾಡ್ರಿ, ಕಾಲೇಜನ್ನು ಸ್ಕೂಲನ್ನು ಪುಕ್ಷಟ್ಟಿ ಮಾಡ್ರಿ, ಅದಕ್ಕೆಲ್ಲರೂ ಉಪಯೋಗ ಮಾಡ್ರಿ. ನಾಳೆ ಬೋರ್ಡ್ ಎಲೆಕ್ಟ್ರಾನಿಕ್ ಬೋರ್ಡ್ ಬಂದಾವೆಲ್ಲ ಸಮಾಜದಾಗ ಅಂತವನ್ನೆಲ್ಲ ಕ್ರಿಯೇಟ್ ಮಾಡ್ರಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರ, ಇವತ್ತ ಸಮಾಜನ
ದಾರಿ ಏನ್ ತೋರ್ಸಾತಿರ್ತಾವೆಲ್ಲ ಸಮಾಜ ಹಿರಿಯರು ಒಳ್ಳೆ ದಾರಿ ತೋರಿಸ್ಲಿ ಅಂತ ಕೇಳ್ಕೊಳತ್ತೇನೆ. ಅದೇ ರೀತಿ ಇವತ್ತು ಏನ್ ಮೇಜರ್ಪ ಅಂತಂದ್ರ ಇವತ್ತು ಇವ್ರು ಪುಂಡ್ಲಿಕ್ ಜಗದಾಳಿ ಅವರು, ನಾನು ಮರಾಠ ಸಮಾಜದ ಸದಸ್ಯ, ಇವರು ನಿಂಗಪ್ಪ ಬಾಗೋಜಿ ಅಂತ ಇವರು ಸಮಾಜ ಸದಸ್ಯರು. ಇವ್ರು ಸಮಾಜ ಸದಸ್ಯರಿಲ್ಲ, ನಾಳೆ ಅದನ್ನು ಕೇಳ್ಬೋದು ನಾವು ಯಾರ ಸಮಾಜ ಸದಸ್ಯರಿಲ್ಲ ಅಂತೆ. ಇವರು ಸಮಾಜ ಸದಸ್ಯಕ್ಕ ಅರ್ಜಿ ಕೊಟ್ಟಾರ 1 ವರ್ಷ ಆಯ್ತು, ಇವತ್ತಿನ ಮಟ್ಟ ನನಗೆ ಸದಸ್ಯತ್ವ ಕೊಟ್ಟಿಲ್ಲ. ಅದ್ರ ಬಗ್ಗೆ ತಾವು ಪುಂಡ್ಲಿಕ್ ಜಗದಾಳಿ ಅವರು ಮಾತಾಡ್ತಾರೆ.